ಫಸ್ಟ್ಗೆ MJ ಸರ್ ಅವರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಬೇಕಂತ ಅವರನ್ನು ವಿನಂತಿ ಮಾಡಿಕೊಳ್ಳುತ್ತಿದ್ದೀನಿ. MJ ಸರ್. ಹಳೆ ವಿದ್ಯಾರ್ಥಿಗಳು ಎಲ್ಲ ಸೇರಿ ನಮ್ಮ ಕಿಶೋರ್ ಬಾಬು ಮತ್ತು ವಿಜಯ್ ಕುಮಾರ್ ಒಂದು ನೇತೃತ್ವದಲ್ಲಿ ಈ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ನಡೆಸಬೇಕು ಅನ್ನೋದರ ಬಗ್ಗೆ ಆಲೋಚನೆ ಮಾಡಿ ಇವತ್ತಿನ ದಿವಸ ಈ ಒಂದು ಸುಂದರವಾದಂತಹ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಆಯೋಜನೆ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಇಂದಿನ ಎಲ್ಲ ಶಿಕ್ಷಕರನ್ನು ಬರಮಾಡಿಕೊಂಡು ಅವರಿಗೆ ಸ್ವಾಗತವನ್ನು ಕೋರಿ ಅವರಿಂದ ಆಶೀರ್ವಾದ ಪಡೆಯಬೇಕು ಅನ್ನೋದು ನಿಮ್ಮೆಲ್ಲರ ಒಂದು ಗುರಿಯಾಗಿತ್ತು. ಆ ನಿಟ್ಟಿನಲ್ಲಿ ನಮಗೆಲ್ಲರಿಗೂ ಸಹ ಒಳ್ಳೆಯ ಒಂದು ಆಧಾರವನ್ನು ಸ್ವಾಗತವನ್ನು ನೀಡಿದ್ದೀರ. ನಿಮಗೆ ಭಗವಂತ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಡಿ, ದೇವರು ಚೆನ್ನಾಗಿ ಕಾಪಾಡಲಿ ಅಂತೇಳಿ ನಾನು ಒಳ್ಳೆಯ ವಿದ್ಯಾವಂತರಾಗಿ ಅಂತೇಳಿ ಬಯಸ್ತೇನೆ. ವಿದ್ಯಾರ್ಥಿಗಳೇ, ನಾವು ಈ ಒಂದು ಭೂಮಿಯ ಮೇಲೆ ಹುಟ್ಟಿದ ಮೇಲೆ ಯಾವುದಾದ್ರೂ ಒಂದು ಕೆಲಸದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ಮಾತ್ರ ಏನಾಗುತ್ತೆ, ಅದರಲ್ಲಿ ಸಾರ್ಥಕತೆ ಅನ್ನೋದು ಸಿಗತ್ತೆ. ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ. ಪ್ರತಿಯೊಬ್ಬರು ಈ ಒಂದು ಪ್ರಪಂಚದಲ್ಲಿ ಯಾವುದೇ ಒಂದು ಕೆಲಸ ಹೀನಾಯವಾದದ್ದು ಮೇಲು ಅನ್ನೋದು ಇಲ್ಲ. ಜವಾನ್ನಿಂದ ಹಿಡಿದು ದಿವಾನ್ವರೆಗೂ ಸಹ ಎಲ್ಲ ಕೆಲಸಗಳು ಸಹ ಏನು ಅವರ ಪ್ರಾಮುಖ್ಯತೆಯನ್ನ ಪಡೆದಿರುತ್ತೆ. ನಾನು ಯಾವುದೋ ಬೇರೆ ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದರಿಂದ ಬೇಸರ ಕೊಡೋದಿಲ್ಲ. ಆದರೆ ಎಲ್ಲರೂ IAS ಅಧಿಕಾರಿಗಳಾಗೋದಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಯಾವುದು ನೀವು ಕೆಲಸವನ್ನ ನೀವು ತೊಡಗಿಸಿಕೊಂಡಿರ್ತೀರೋ, ನಿಮ್ಮನ್ನ ಯಾವ ಕೆಲಸದಲ್ಲಿ ನೀವು ಮಗ್ನರನ್ನಾಗಿಸ್ಕೊಂಡಿರ್ತೀರೋ ಅದರಲ್ಲಿ ನೀವು ಏನ್ ಮಾಡಬೇಕು, ಕಾಯ ವಾಚ ಮುಕ್ತ ನೀವೇನ್ ಮಾಡಬೇಕು, ಕರ್ತವ್ಯವನ್ನ ನಿಭಾಯಿಸಿದಾಗ ಮಾತ್ರ ನೀವು ಆ ಒಂದು ಕೆಲಸದಲ್ಲಿ ಯಶಸ್ವಿಯಾಗುವುದಕ್ಕೆ ಕಾರಣರಾಗ್ತೀರ. ಅದಕ್ಕೆ ಹಿಂದಿನ ಪುರಾಣಗಳೆಲ್ಲ ಹೇಳಿದ್ದಾರೆ. ಮೊದಲ ಮಾತೃದೇವೋಭವ, ಪಿತೃದೇವೋಭವ, ಗುರುದೇವೋಭವ ಅಂತ ಹೇಳ್ಬಿಟ್ಟು ನಿಮಗೆ ಮೊದಲು ಜನ್ಮ ನೀಡಿದಂಥವ್ರು ಯಾರು? ತಂದೆ ತಾಯಿ. ಅವರು ನಿಮ್ಮ ಮೊದಲನೆಯ ದೇವತೆ ಆಗಿದ್ದಾರೆ. ಆದರೆ ತಾಯಿ ಜನ್ಮವನ್ನ ನೀಡಿದ್ದಾರೆ. ಆದರೆ ತಂದೆ ಏನ್ ಮಾಡಿದ್ದಾರೆ, ನಿಮ್ಮ ಒಂದು ಮಾರ್ಗವನ್ನ ತೋರಿಸಿದ್ದಾರೆ. ಮಗು, ಈ ಸಮಾಜದಲ್ಲಿ ನೀನು ಬದುಕಬೇಕಾದ್ರೆ ಎಲ್ಲರ ಜೊತೆಯಲ್ಲಿ ಹೇಗಿರಬೇಕು, ಹೇಗೆ ಹೊಂದಾಣಿಕೆಯನ್ನ ಮಾಡ್ಕೋಬೇಕು, ನೀನು ಈ ಒಂದು ತೋರಿಸಿರುವಂತಹ ಮಾರ್ಗದಲ್ಲಿ ಯಶಸ್ವಿಯಾಗಬೇಕಾದ್ರೆ ಏನ್ ಮಾಡಬೇಕು ಅನ್ನೋದನ್ನ ನಿಮ್ಗೆ ದಾರಿ ತೋರಿಸಿದ್ರು. ಆ ದಾರಿಗೆ ನೀವು ಈ ದಾರಿಯಲ್ಲಿ ನಡೀಬೇಕಾದ್ರೆ ಏನೆಲ್ಲ ಪ್ರಯತ್ನಗಳನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮ್ಗೆ ಮಾರ್ಗವನ್ನ ಏನು ಯಶಸ್ವಿಯಾಗಿ ತಲುಪಬೇಕಾದ್ರೆ ಏನ್ ಮಾಡಬೇಕು ಅನ್ನೋದನ್ನ ನಮ್ಮ ಗುರು ವೃಂದದವರು ನಿಮ್ಗೆ ಮಾರ್ಗದರ್ಶನ ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ಈಗ ಎಂತ ತಂದೆ ತಾಯಿಗಳು ನೀವೇನಾಗಿರ್ಬೇಕು, ಸದಾ ಮಕ್ಕಳಾಗಿರ್ಬೇಕು, ನಿಮಗೆ ಮಾರ್ಗದರ್ಶನ ನೀಡಿ ನಿಮ್ಮ ಹಾದಿಯಲ್ಲಿ ಯಶಸ್ವಿಯಾಗಿ ನಡೆಯಬೇಕಾದ್ರೆ ಯಾರು ನಿಮಗೆ ಒಡೆತ ಮಾರ್ಗದರ್ಶನವನ್ನು ನೀಡಿದಾರೋ ಅಂತ ಗುರುಗಳನ್ನು ಕಂಡಾಗ ನೀವು ವಿನಯವಂತರಾಗಿ ವರ್ತನೆ ಮಾಡಬೇಕು. ಇಂಥ ಒಂದು ಏನು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದರ ಮುಖಾಂತರ ನಿಮ್ಮಲ್ಲಿ ಏನನ್ನು ಬೆಳೆಸ್ಕೋಬೇಕು ಅಂತಂದ್ರೆ ಒಳ್ಳೆಯ ಸಂಸ್ಕೃತಿಯನ್ನು ಬೆಳೆಸ್ಕೋಬೇಕು. ಇವಾಗ ನಿಮ್ಮನ್ನ ನೋಡಿದಾಗ ಒಬ್ಬೊಬ್ಬರ ನಿಮ್ಮ ಭಾವಗಳು, ಬಯಕೆಗಳು ನಾನಾ ರೀತಿಯಾಗಿ ಬದಲಾವಣೆ ಆಗಿದೆ, ಹೌದಲ್ಲ? ಆದ್ರೆ ನಮ್ಮ ಜೀವನದಲ್ಲಿ ಬರೀ ಭಾವಗಳು, ಬಯಕೆಗಳು ಇಷ್ಟೇ ಸಾಲದು. ನಮ್ಮ ಒಂದು ಜೀವನ ಸಾರ್ಥಕವಾಗಬೇಕಾದ್ರೆ ನಮ್ಮ ಒಂದು ಗುರಿನೂ ಸಹ ಬಹಳ ಮುಖ್ಯವಾಗಿರುತ್ತೆ. ಆ ನಿಟ್ಟಿನಲ್ಲಿ ಒಳ್ಳೆಯ ನೀವು ಸುಸಂಸ್ಕೃತರಾಗಿರಿ. ನಿಮ್ಮ ತಂದೆ ತಾಯಿಗಳ ಬಗ್ಗೆ ಕಾಳಜಿಯನ್ನು ವಹಿಸಿ. ನೋಡಿ, ಈಗ ಎಷ್ಟೋ ಸಾವಿರಾರು ಅನಾಥ ಆಶ್ರಮಗಳು
ಬೆಳ್ಕೊಂಡಿದ್ದಾರೆ. ಕಾರಣ ಏನು? ವಿದ್ಯಾವಂತರು ಏನ್ ಮಾಡ್ತಾ ಇದ್ದಾರೆ, ತಂದೆ ತಾಯಿಗಳನ್ನ ಹೊರಗಟ್ಟೆ ಯಾವುದೋ ಅನಾಥಾಶ್ರಮಗಳಲ್ಲಿ ಬೆಳೆಯುವ ಹಾಗೆ ಇವತ್ತಿನ ನಮ್ಮ ಒಂದು ಸಂಸ್ಕೃತಿ ಬೆಳೀತಾ ಇದೆ. ಕಾರಣ ಏನಪ್ಪಾ ಅಂತಂದ್ರೆ, ಆ ತಂದೆ ತಾಯಿಗಳಲ್ಲಿ ನೀವೇನು ನಿರ್ಲಕ್ಷ್ಯ ಭಾವನೆಯನ್ನ ಏನು ಹೊಂದಿ ಆ ತಂದೆ ತಾಯಿಗಳಿಗೆ ಇವತ್ತು ಕಷ್ಟವನ್ನ ಕೊಡ್ತಾ ಇದ್ದೀರಾ. ಕಾರಣ ಏನು? ನಿಮ್ಮಲ್ಲಿ ಏನು ಈ ಒಂದು ಸಂಸ್ಕೃತಿ ಅನ್ನೋದು ಹುಟ್ಟಿದಾಗಿದ್ದಲ್ಲಿ ಏನ್ ಮಾಡ್ಬೇಕು, ನೀವು ಬೆಳೆಸ್ಕೊಳ್ಳುವಂತವರು ಆಗಬೇಕು. ಈ ಸಮಾಜದಲ್ಲಿ ತಲೆ ಎತ್ತಿ ಬಾಳಬೇಕಾದ್ರೆ ಮೊದಲು ನಿಮ್ಮ ತಂದೆ ತಾಯಿಗಳಿಗೆ ನೀವು ಪಾದಪೂಜೆಯನ್ನು ಮಾಡಬೇಕು, ನಮಸ್ಕರಿಸಬೇಕು. ತದನಂತರ ಬರುವಂತವರೇ ನಾವು ಗುರುಗಳು ಏನಪ್ಪಾ ಅಂತಂದ್ರೆ ಮಾರ್ಗದರ್ಶನ ನೀಡ್ತಾರೆ. ಅಪ್ಪ ಇಂಥ ರಸ್ತೆಯಲ್ಲಿ ನೇರವಾಗಬೇಕು, ಅಲ್ಲಿ ಮುಳ್ಳುಗಳಿರ್ತವೆ, ಹಳ್ಳ ಗುಡ್ಡಗಳಿರ್ತವೆ, ಅವುಗಳನ್ನ ದಾಟಿಕೊಂಡು ನೀವು ಮುಂದೆ ಸಾಗಬೇಕು ಅನ್ನೋದರ ಒಂದು ದಾರಿ, ಸುಗಮ ದಾರಿಯನ್ನ ಕೊಡುವಂತವರು ಗುರುಗಳಾಗಿದ್ದಾರೆ. ಅದಕ್ಕೆ ನಿಮ್ಮಂತ ಶಿಷ್ಯ ಹೋಗ್ಬಿಟ್ಟು ಗುರುಗಳ ಹತ್ರ ನಿಂತ್ಕೊಳ್ತಾರಂತೆ, ಹೌದಲ್ಲ? ಅಲ್ಲಿ ಯಾರ್ಯಾರು ಇರ್ತಾರೆ ಅಂತಂದ್ರೆ ದೇವರು ಇರ್ತಾನೆ, ಗುರು ಇರ್ತಾನೆ, ನಿಮ್ಮಂತ ಒಬ್ಬ ಶಿಷ್ಯನ 3 ಜನ ಸೇರ್ಕೊಂಡಿರ್ತಾರೆ. ಅವ್ರೇನ್ ಮಾಡ್ತಾರೆ, ಆಗ ಗುರು ಮತ್ತೆ ದೇವರನ್ನು ನೋಡಿದಂತ ಶಿಷ್ಯ ಯೋಚನೆ ಮಾಡ್ತಾನೆ, ಮೊದಲು ನಾನು ಯಾಕಪ್ಪ ನಮಸ್ಕರಿಸಲಿ ಅಂತ ಹೇಳ್ಬಿಟ್ಟು, ಹೌದಲ್ಲ? ಅವಾಗ ಯೋಚನೆ ಮಾಡಿ ಕೊನೆಗೆ ತೀರ್ಮಾನ ಮಾಡ್ತಾನೆ ಅಂತ ದಾರಿಯನ್ನು ತೋರಿಸಿದಂತ, ಹೀಗೆ ದೇವರು ಇದ್ದಾನೆ ಅನ್ನುವಂತಹ ಒಂದು ಮಾರ್ಗವನ್ನು ತೋರಿಸ್ಕೊಟ್ಟಂತವರು ಯಾರೋ ಗುರು. ಅದಕ್ಕಾಗಿ ಗುರುವಿಗೆ ನಾವು ಮೊದಲು ನಮಸ್ಕರಿಸಬೇಕು ಅನ್ನುವಂತಹ ಒಂದು ಮನೋಭಾವನೆ ಆ ಒಂದು ವಿದ್ಯಾರ್ಥಿಯಲ್ಲಿ ಬೆಳೆಯುತ್ತೆ. ಹಾಗೆ ನೀವು ಈ ಒಂದು ಸಮಾಜದಲ್ಲಿ ಉತ್ತಮವಾದಂತಹ ಪ್ರಜೆಗಳಾಗಬೇಕು. ನಮ್ಮ ದೇಶಕ್ಕೆ ನೀವು ಮಾರಕ ಆಗಬಾರ್ದು. ದೇಶದ ಒಂದು ಅಭಿವೃದ್ಧಿಗೆ ನೀವೆಲ್ಲ ಕಾಯ ವಾಕ್ಯ ಏನ್ ಮಾಡಬೇಕು, ಕರ್ತವ್ಯವನ್ನ ನಿಭಾಯಿಸಬೇಕು. ಯಾವುದೇ ಒಂದು ಕೆಲಸ ಆಗಿರ್ಬೋದು, ನಿಷ್ಠೆಯಿಂದ ಅದರಲ್ಲಿ ತೊಡಗಿಸಿಕೊಂಡಾಗ ಉತ್ತಮವಾದಂತಹ ಭಾವಿ ಏನು ಪ್ರಜೆಗಳಾಗ್ತೀರ ಅನ್ನುವಂತಹ ಒಂದು ಮನೋಭಾವನೆಯಿಂದ ನಿಮಗೆಲ್ಲರಿಗೂ ಸಹ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಆಯೋಜನೆ ಮಾಡಿ ಬಹಳ ಸುಂದರವಾಗಿ ನಡೆಸಿಕೊಟ್ಟಿರ್ತೀರ. ನಿಮಗೆ ಆ ಭಗವಂತ ಒಳ್ಳೆ ವಿದ್ಯಾ ಬುದ್ಧಿ ಎಲ್ಲವನ್ನ ಕೊಳ್ಳಿ ಅಂತ ಹೇಳಿ ಬಯಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. 5 ವರ್ಷ ಆದ್ಮೇಲೆ ಹೌದಲ್ಲ ಅಂತ ಕೇಳಿದ್ದು ತುಂಬಾ ಖುಷಿ ಆಯ್ತು ನನಗೆ. ಹೌದಲ್ಲ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಅವರ ಅಮೂಲ್ಯವಾದಂತಹ ಸಮಯಕ್ಕೆ ಮತ್ತೆ ಮೌಲ್ಯಕ್ಕೆ ನಮ್ಮೆಲ್ಲರ ಧನ್ಯವಾದ.